Hi students, welcome to my channel. Today we can start with the new chapter work, power, energy or work, energy, power, work, energy and power. We can start with the new chapter. Now in this one, work, energy, power, before we can go for our actual topic, first we can discuss about scalar product. Scalar product or dot product. Scalar product or dot product we can discuss. Okay. Now, what is meant by scalar product or dot product? Why is required in our work, power, energy chapter? Okay. Already in the first chapter itself, I told what is meant by physical quantity. What is meant by physical quantity? Already I explained what is meant by physical quantity. Physical quantity means the any measurable quantity we are going to call it as what? Physical quantities. These physical quantities we are going to classify into two types. One is fundamental quantity and second one is what? Derived quantity. Yes or no? Already we classified into two types. Physical quantity, any measurable quantity. ಯಾವ quantity ನ measure ಮಾಡಕ್ ಆಗುತ್ತೋ ಆ quantities ನಾವೇನಂತೀವಿ physical quantity ಅಂತ ಹೇಳ್ತೀವಿ. ಆ physical quantity ನ ಎಷ್ಟು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀವಿ? ಟೂ ಟೈಪ್ಸ್. ಒಂದು ಫಂಡಮೆಂಟಲ್ ಕ್ವಾಂಟಿಟಿ, ಇನ್ನೊಂದು ಡಿರೈವ್ಡ್ ಕ್ವಾಂಟಿಟಿ. ಫಂಡಮೆಂಟಲ್ ಕ್ವಾಂಟಿಟಿ ಅಂದ್ರೆ ಗೊತ್ತು, ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ ಡೈರೆಕ್ಟ್ಲಿ, ಅದನ್ನ ಫಂಡಮೆಂಟಲ್ ಅಂತೀವಿ. ಫಂಡಮೆಂಟಲ್ ಅಲ್ಲಿ 7 ಕ್ವಾಂಟಿಟೀಸ್ ಇದೆ, ಆಲ್ರೆಡಿ ನಿಮ್ಗೆ ಗೊತ್ತು. ಡಿರೈವ್ಡ್ ಕ್ವಾಂಟಿಟಿ ಅಂದ್ರೆ ಏನು? ದ ಎನಿ ಕ್ವಾಂಟಿಟಿ ವಿಚ್ ಕ್ಯಾನ್ ಬಿ ಮೆಜರ್ಡ್ ವಿತ್ ದ ಹೆಲ್ಪ್ ಆಫ್ ವಾಟ್? ಫಂಡಮೆಂಟಲ್ ಕ್ವಾಂಟಿಟಿನ ಡಿರೈವ್ಡ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಅಂದ್ರೆ ಇದೇನು ಬೇಸ್ಡ್ ಆನ್ ದ ಮೆಜರ್ಮೆಂಟ್. ನಾವು ಕ್ಲಾಸಿಫೈ ಮಾಡಿರೋದೇನು ಬೇಸ್ಡ್ ಆನ್ ಮೆಜರ್ಮೆಂಟ್. ಬೇಸ್ಡ್ ಆನ್ ದ ಮೆಜರ್ಮೆಂಟ್ ಏನ್ ಮಾಡ್ತೀವಿ? ಟೂ ಕ್ವಾಂಟಿಟೀಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟಿ ಅಂಡ್ ಡಿರೈವ್ಡ್ ಕ್ವಾಂಟಿಟಿ. ಈ ಫಿಸಿಕಲ್ ಕ್ವಾಂಟಿಟೀಸ್ ನೇ ನಾವು ಮತ್ತೆ ಏನ್ ಮಾಡ್ತೀವಿ? ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಯಾವ್ದು ಅಂದ್ರೆ ಸ್ಕೇಲಾರ್, ಇನ್ನೊಂದು ವೆಕ್ಟರ್. ಕ್ಲಿಯರ್? ಜ್ಞಾಪಕ ಇಟ್ಕೊಳ್ಳಿ. ಚಾಪ್ಟರ್ ಇಷ್ಟೇ. ನಾನು ಫಸ್ಟ್ ಈ ಚಾಪ್ಟರ್ ಡಿಸ್ಕಸ್ ಮಾಡಕ್ ತಗೊಂಡಿರೋ ಟಾಪಿಕ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್. ಈ ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಇಲ್ಲೇ ಯಾಕೆ ತಗೊಬೇಕಂದ್ರೆ ಸಿಂಪಲ್. ಫಿಸಿಕಲ್ ಕ್ವಾಂಟಿಟಿ ಅಂದ್ರೆ ಏನಂತ ಗೊತ್ತು, ಟೈಪ್ಸ್ ಆಫ್ ಫಿಸಿಕಲ್ ಕ್ವಾಂಟಿಟಿ ಗೊತ್ತು. ಬೇಸ್ಡ್ ಆನ್ ವಾಟ್? ಮೆಜರ್ಮೆಂಟ್. ಬೇಸ್ಡ್ ಆನ್ ಮೆಜರ್ಮೆಂಟ್. ಡೈರೆಕ್ಟ್ ಆಗಿ ಮೆಜರ್ ಮಾಡಿದ್ರೆ ಫಂಡಮೆಂಟಲ್, ಡಿರೈವ್ಡ್ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಫಂಡಮೆಂಟಲ್ ಮೆಜರ್ ಮಾಡಿದ್ರೆ ಡಿರೈವ್ಡ್ ಅಂತ ಹೇಳ್ತೀವಿ. ಎರಡು ಟೈಪ್. ಇವಾಗ ಏನ್ ಮಾಡ್ತೀವಿ? ಫಿಸಿಕಲ್ ಕ್ವಾಂಟಿಟೀಸ್ ನ ಟೂ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸ್ಕೇಲಾರ್, ಅನದರ್ ಇಸ್ ವೆಕ್ಟರ್. ಇದು ಯಾವ್ದು? ಇದೇನ್ ಮೇಲೆ ಅಂದ್ರೆ ಬೇಸ್ಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಬೇಸ್ಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಮೇಲೆ. ಬೇಸ್ಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಮೇಲೆ ಎರಡು ಟೈಪ್ ಆಗಿ ಕ್ಲಾಸಿಫೈ ಮಾಡ್ತೀವಿ. ಒಂದು ಸ್ಕೇಲಾರ್ ಮತ್ತೆ ವೆಕ್ಟರ್. ಸ್ಕೇಲಾರ್ ಅಂದ್ರೆ ಏನಿಲ್ಲ, ದ ಕ್ವಾಂಟಿಟಿ ವಿಚ್ ಆಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಓನ್ಲಿ ಮ್ಯಾಗ್ನಿಟ್ಯೂಡ್ ಇದ್ರೆ, ದ ಕ್ವಾಂಟಿಟಿ ವಿಚ್ ಆಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಇದ್ರೆ ಸ್ಕೇಲಾರ್ ಕ್ವಾಂಟಿಟಿ ಅಂತೀವಿ. ದ ಕ್ವಾಂಟಿಟಿ ವಿಚ್ ಆಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್, ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇದ್ರೆ ಅದನ್ನ ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಬೇಸ್ಡ್ ಆನ್ ದ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ದ ಫಿಸಿಕಲ್ ಕ್ವಾಂಟಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಒನ್ ಇಸ್ ಸ್ಕೇಲಾರ್, ಅನದರ್ ವೆಕ್ಟರ್. ಸ್ಕೇಲಾರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್. ಓನ್ಲಿ ಮ್ಯಾಗ್ನಿಟ್ಯೂಡ್ ಅಂದ್ರೆ ಏನ್ ಎಕ್ಸಾಂಪಲ್ ತಗೋಬಹುದು? ಯಾವ್ದೋ ಒಂದು ಆಬ್ಜೆಕ್ಟ್ ತಗೊಂಡ್ಬಿಟ್ಟು ಆಬ್ಜೆಕ್ಟ್ ಮಾಸ್ 2 kg ಇದೆ ಅಂತಂದ್ರೆ ಆ 2 kg, ಕೆಜಿ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? 2 kg ಅನ್ನೋದು ಓನ್ಲಿ ಮ್ಯಾಗ್ನಿಟ್ಯೂಡ್. ಅದನ್ನ ಸ್ಕೇಲಾರ್ ಅಂತ. ಇವಾಗ ಲೆಂತ್ 2 ಮೀಟರ್ ಅಂತ ಹೇಳ್ತೀವಿ. ಲೆಂತ್ 2 ಮೀಟರ್ ಅಂದ್ರೆ ಅದೇನದು ಓನ್ಲಿ ಮ್ಯಾಗ್ನಿಟ್ಯೂಡ್. 2 ಮೀಟರ್ ಇದೆ, ಯೂನಿಟ್ ಎಷ್ಟಿದೆ? 2 ಮೀಟರ್. 2 ಅನ್ನೋದು ಕ್ವಾಂಟಿಟಿ ಆಫ್ ಮ್ಯಾಟರ್, ಮೀಟರ್ ಅನ್ನೋದು ಯೂನಿಟ್. 2 ಮೀಟರ್ ಇದೆ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಹೇಳ್ತಾ ಇದೀವಿ, ಅದನ್ನೆಲ್ಲ ಸ್ಕೇಲಾರ್ ಅಂತ ಹೇಳ್ತೀವಿ. ಇನ್ನೊಂದು ವೆಕ್ಟರ್. ವೆಕ್ಟರ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ವೆಲಾಸಿಟಿ. ಯಾವ್ದೋ ಒಂದು ಬೈಕ್ 40 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ 40 ಅನ್ನೋದು ಮ್ಯಾಗ್ನಿಟ್ಯೂಡ್. ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ? ಈಸ್ಟ್ ಕಡೆ ಹೋಗ್ತಾ ಇದೆ, ವೆಸ್ಟ್ ಕಡೆ ಹೋಗ್ತಾ ಇದೆ, ನಾರ್ತ್, ಸೌತ್ ಅಂತ ಹೇಳ್ತೀವಲ್ವಾ, ಅದು ಡೈರೆಕ್ಷನ್. ಅರ್ಥ ಆಗ್ತಿದೆಯಾ? 40 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿ ನಲ್ಲಿ ಹೋಗ್ತಾ ಇದೆ ಅಂದ್ರೆ
40 ಅನ್ನೋದೇನು ಮ್ಯಾಗ್ನಿಟ್ಯೂಡ್. ಯಾವ್ದೋ ಈಸ್ಟ್ ಕಡೆ ಹೋಗ್ತಾ ಇದೆಯೋ, ವೆಸ್ಟ್ ಕಡೆ ಹೋಗ್ತಾ ಇದೆಯೋ, ನಾರ್ತ್ ಕಡೆ ಹೋಗ್ತಾ ಇದೆಯೋ ಅನ್ನೋದೇನು ಮಾಡುತ್ತೆ, ಡೈರೆಕ್ಷನ್. ಆ ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೂ ಇದ್ರೆ ಅದನ್ನೇನಂತೀವಿ ವೆಕ್ಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಫೋರ್ಸ್ 20 ನ್ಯೂಟನ್ ಫೋರ್ಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಒಂದು ಆಬ್ಜೆಕ್ಟ್ ಇರುತ್ತೆ, ಆಬ್ಜೆಕ್ಟ್ ಮೇಲೆ ನಾನು 20 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದ್ರೆ 20 ಅನ್ನೋದೇನ್ ರೆಪ್ರೆಸೆಂಟ್ ಮಾಡುತ್ತೆ, ಮ್ಯಾಗ್ನಿಟ್ಯೂಡ್. ಯಾವ ಡೈರೆಕ್ಷನ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗುತ್ತೆ ಅನ್ನೋದೇನು ರೆಪ್ರೆಸೆಂಟ್ ಮಾಡುತ್ತೆ, ಡೈರೆಕ್ಷನ್. ಅದೇ ತರ ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್. ಓಕೆನಾ. ಮಾಸ್, ಲೆಂತ್ ಅದೆಲ್ಲ ತಗೊಂಡ್ರೆ ಸ್ಕೇಲಾರ್. ಸ್ಕೇಲಾರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರಬೇಕು. ವೆಕ್ಟರ್ ಅಂದ್ರೆ ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಇದ್ರೆ ಅದನ್ನ ವೆಕ್ಟರ್ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಇವಾಗ ಈ ಸ್ಕೇಲಾರ್ ಮತ್ತೆ ವೆಕ್ಟರ್ ನ ವಿ ಕಾಂಟ್ ಆಡ್ ಮತ್ತೆ ಸಬ್ಸ್ಟ್ರಾಕ್ಷನ್ ಬೇಕಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡ್ಕೊಂಡು ಸ್ಕೇಲಾರ್ ನ ಆಡ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ್ ಯೂಸ್ ಮಾಡೋದು. ಅದೇ ವೆಕ್ಟರ್ಸ್ ನ ಆಡ್ ಮಾಡ್ಬೇಕಂದ್ರೆ ಅಥವಾ ಸಬ್ಸ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಲ್ಲ. ಅದಕ್ಕೆ ವೆಕ್ಟರ್ ಲಾಸ್ ಆಫ್ ಆಲ್ಜಿಬ್ರಾ ಅಂತ ಬರುತ್ತೆ, ಅದು ಸಪರೇಟ್ ಆಗಿ ಬರುತ್ತೆ. ವೆಕ್ಟರ್ಸ್ ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್. ಇವಾಗ ಇವೆರಡನ್ನೂ ನಾವೇನಾದ್ರೂ ವೆಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಬೇಕಂದ್ರೆ, ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ನಾವು ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಕ್ಕಾಗಲ್ಲ. ಸ್ಕೇಲಾರ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡ್ತೀವಿ. ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಎರಡು ಸ್ಕೇಲಾರ್ ಕ್ವಾಂಟಿಟಿನ ಆಡ್ ಮಾಡಬೇಕು, ಸಬ್ಸ್ಟ್ರಾಕ್ಷನ್ ಮಾಡಬೇಕು, ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಬಹುದು. ಇಲ್ಲಿ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಬಹುದು. ಅದೇ ಎರಡು ವೆಕ್ಟರ್ ನ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮಾಡ್ಬೇಕಂದ್ರೆ ಅದನ್ನ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾ ಯೂಸ್ ಮಾಡಕ್ಕಾಗಲ್ಲ, ಇಲ್ಲಿ ಯೂಸ್ ಮಾಡಕ್ಕಾಗಲ್ಲ. ಇದಕ್ಕೆ ಸ್ಪೆಷಲ್ ರೂಲ್ಸ್ ನ ಯೂಸ್ ಮಾಡಬೇಕು. ಅದಕ್ಕೆ ವೆಕ್ಟರ್ ಲಾಸ್ ಆಫ್ ಆಲ್ಜಿಬ್ರಾ ಅಂತ ಬರುತ್ತೆ, ಅಡಿಷನ್ ಮತ್ತೆ ಸಬ್ಸ್ಟ್ರಾಕ್ಷನ್. ಬಟ್ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ, ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 2 ರೂಲ್ಸ್ ಇದೆ. ಒಂದು ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್ ಅಂತ, ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್ ಅಂತ. ಇನ್ನೊಂದು ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್, ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್. ಅರ್ಥ ಆಗ್ತಿದೆಯಲ್ಲ? ಎರಡು ವೆಕ್ಟರ್ ನ ನಾವು ಮಲ್ಟಿಪ್ಲೈ ಮಾಡ್ಬೇಕಂದ್ರೆ ಇವೆರಡು ರೂಲ್ ಇಟ್ಕೊಂಡೇ ಮಾಡಬೇಕು. ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಕ್ಕಾಗಲ್ಲ. ಬಟ್ ಸ್ಕೇಲಾರ್ಸ್ ಆದ್ರೆ ನಾವು ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾನ ಯೂಸ್ ಮಾಡಬಹುದು. ಕ್ಲಿಯರ್ ಅಲ್ವಾ? ಅದಕ್ಕೋಸ್ಕರ ನಾವೇನು ಯೂಸ್ ಮಾಡ್ತೀವಿ, ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಯಾಕೆ ಬೇಕಂದ್ರೆ ವಿ ಶುಡ್ ಮಲ್ಟಿಪ್ಲೈ 2 ವೆಕ್ಟರ್ಸ್ ಮೀನ್ಸ್ ವಿ ರಿಕ್ವೈರ್ ದೀಸ್ 2 ಮೆಥಡ್ಸ್. ವಿ ರಿಕ್ವೈರ್ ದೀಸ್ 2 ಮೆಥಡ್. ಆ ಎರಡು ಮೆಥಡ್, ಒಂದು ವೆಕ್ಟರ್ ಪ್ರಾಡಕ್ಟ್ ಆರ್ ಕ್ರಾಸ್ ಪ್ರಾಡಕ್ಟ್, ಇನ್ನೊಂದು ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್. This is about introduction. Clear? Now we can go for our topic, vector product, scalar product or dot product. In this chapter I will discuss scalar product or dot product. One more chapter it will come, system of particles and rotational motion. System of particles and rotational motion. In that chapter we are going to discuss about vector product. Or motion in a plane chapter also we are going to discuss about vector product or cross product. Now I require only in this chapter I require only scalar product or dot product. That's why I will go for the scalar product or dot product. Clear? Now I will take scalar product or dot product. Okay. Scalar product or dot product means simple. Sir, I am going to take 2 vectors. One will be vector P, another will be vector Q. These 2 vectors I should multiply. Okay. When I am going to write diagrammatically, see these are the 2 vectors. This is vector P. This is vector Q. These 2 vectors are going to make an angle theta. These 2 vectors I should multiply. I should multiply means that is dot product. No, dot product means vector P dot vector Q. We should write like this. Vector P dot vector Q is equal to product of magnitude of the 2 vectors. Product of magnitude of the 2 vectors and cosine of the angle between them. And cosine of the angle between them, or we can write PQ cos theta.
PQ cos theta. Vector P dot vector Q is equal to PQ cos theta. This one we are going to call it as what? Scalar product or dot product. ಇವಾಗ ಇಲ್ಲಿ ನೋಡ್ಕೊಳ್ಳಿ, ಸ್ಕೆಲಾರ್ ಪ್ರಾಡಕ್ಟ್ ಮತ್ತೆ ವೆಕ್ಟರ್ ಪ್ರಾಡಕ್ಟ್ ಗೆ ಡಿಫರೆನ್ಸ್ ಏನಂದ್ರೆ, ಎರಡು ವೆಕ್ಟರ್ when you are going to multiply two vectors we should get a resultant, it will be scalar ಆದ್ರೆ ಅದನ್ನ ಸ್ಕೆಲಾರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಬೇಕು, ಎರಡು ವೆಕ್ಟರ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟ್ ನನಗೆ ಏನ್ ಬರಬೇಕು? ಸ್ಕೆಲಾರ್ ಬರಬೇಕು. ಅದು ಬಂದ್ರೆ ಅದನ್ನ ಸ್ಕೆಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಮತ್ತೆ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನಂದ್ರೆ, when you are going to multiply two vectors the resultant is also a vector quantity. ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿ ರಿಸಲ್ಟೆಂಟ್ ವೆಕ್ಟರ್ ಬಂದ್ರೆ ಅದನ್ನ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಕ್ಲಿಯರ್ ಅಲ್ವಾ? ಸಿಂಪಲ್ ಎಕ್ಸಾಂಪಲ್ ತಗೊಂಡ ಟಾರ್ಕ್. ಟಾರ್ಕ್ ಎಕ್ಸಾಂಪಲ್ ತಗೊಂಡಾಗ ಟಾರ್ಕ್ ಅಂದ್ರೆ ಇಸ್ ಎ ಪರ್ಪೆಂಡಿಕ್ಯುಲರ್ ಫೋರ್ಸ್ ಅಂತ ಹೇಳ್ತೀವಿ. ಟಾರ್ಕ್ ಇಸ್ ಎ ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಪ್ರಾಡಕ್ಟ್ ಆಫ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡಾಗ ಫೋರ್ಸ್ ಇಸ್ ಆಲ್ಸೋ ವೆಕ್ಟರ್ ಕ್ವಾಂಟಿಟಿ, displacement is also vector quantity. When I am going to multiply force and displacement I am going to get what? Torque. Torque is also vector. ಅಂದ್ರೆ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟ್ ಏನಾಗ್ತಾ ಇರುತ್ತೆ? ವೆಕ್ಟರ್ ಬರ್ತಾ ಇರುತ್ತೆ. ಅದನ್ನ ಏನಂತೀವಿ? ವೆಕ್ಟರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇವಾಗ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಫೋರ್ಸ್ ಡಿಸ್ಟೆನ್ಸ್, ಫೋರ್ಸ್ ಅಂಡ್ ಡಿಸ್ಟೆನ್ಸ್ ನ ಮಲ್ಟಿಪ್ಲೈ ಮಾಡಿದ್ರೆ ವರ್ಕ್ ಡನ್ ಅಂತ ಹೇಳ್ತೀವಿ. ವರ್ಕ್ ಡನ್ ಅಂತ ಬಂದಾಗ ಇಸ್ ಎ ಸ್ಕೆಲಾರ್ ಕ್ವಾಂಟಿಟಿ. Yes, is a scalar quantity. Simple example ತಗೊಂಡಾಗ ಫೋರ್ಸ್, ಈ ಆಬ್ಜೆಕ್ಟ್ ಮೇಲೆ 2 ನ್ಯೂಟನ್, ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬಾಟಲ್ ಇದೆ, ಈ ಬಾಟಲ್ ಮೇಲೆ ನಾನು ಏನ್ ಮಾಡ್ತೀನಿ? 2 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀನಿ. 2 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿದಾಗ 2 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, 2 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡ್ತೀನಿ, 2 ಮೀಟರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಂದ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ತಗೊಂಡಾಗ 2 ಇಂಟು 2 ಎಷ್ಟಾಯ್ತು? 4 ಜೌಲ್ ಆಯ್ತು. 4 ಜೌಲ್ ಈ ಡೈರೆಕ್ಷನ್ ಬೇಕಂದ್ರೆ ವರ್ಕ್ ಡನ್ ಒಂದೇ ಡೈರೆಕ್ಷನ್, ಈ ಡೈರೆಕ್ಷನ್ ಆಯ್ತು. ಇಲ್ಲಿದೆ, ಇದ್ರ ಮೇಲೆ 2 ನ್ಯೂಟನ್ ಅಪ್ಲೈ ಮಾಡ್ತೀನಿ, ಈ ಕಡೆ 2 ಮೀಟರ್ ಹೋಗುತ್ತೆ. ಮತ್ತೆ ಈ ಕಡೆ ಅಪ್ಲೈ ಮಾಡಿದ್ರು ಅದೇ ಡೈರೆಕ್ಷನ್ 4 ಜೌಲ್ ವರ್ಕ್ ಡನ್ ಆಗುತ್ತೆ. ಯಾವ ಕಡೆ ಹೋದ್ರೂ ಏನಾಗುತ್ತೆ? ಎನಿ ಡೈರೆಕ್ಷನ್ ಹೋದ್ರು 4 ಜೌಲ್ ಆಗುತ್ತೆ. ಅದಕ್ಕೆ ವರ್ಕ್ ಡನ್ ಡಸ್ ನಾಟ್ ಹ್ಯಾವ್ ಎ ಡೈರೆಕ್ಷನ್, ಇಟ್ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್. ಫೋರ್ಸ್ ಅನ್ನೋದು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಇದೆ, ನಾನು ಯಾವ ಡೈರೆಕ್ಷನ್ ಅಲ್ಲಿ ಅಪ್ಲೈ ಮಾಡ್ತೀನಿ ಫೋರ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಇರುತ್ತೆ. ಬಟ್ ವರ್ಕ್ ಡನ್ ಗೆ ಯಾವ ಡೈರೆಕ್ಷನ್ ತಗೊಂಡ್ರು ಅದೇ ಡೈರೆಕ್ಷನ್ ಅಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ವರ್ಕ್ ಡನ್ ಗೆ ಡೈರೆಕ್ಷನ್ ಇರಲ್ಲ, ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ. ಫೋರ್ಸ್ಗೂ ಡೈರೆಕ್ಷನ್ ಇದೆ, ಡಿಸ್ಪ್ಲೇಸ್ಮೆಂಟ್ಗೂ ಡೈರೆಕ್ಷನ್ ಇದೆ. ಕ್ಲಿಯರ್? ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಗೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ ಅಂದ್ರೆ ಅವೆರಡು ವೆಕ್ಟರ್ಸ್, ಅವೆರಡು ಮಲ್ಟಿಪ್ಲೈ ಮಾಡಿದ್ರೆ ನನಗೇನಾಗುತ್ತೆ? ವರ್ಕ್ ಡನ್ ಬರುತ್ತೆ. ಆದ್ರೆ ವರ್ಕ್ ಡನ್ ಗೆ ಡೈರೆಕ್ಷನ್ ಇರೋದಿಲ್ಲ. ಅದನ್ನೇ ನಾವೇನಂತೀವಿ ಅಂದ್ರೆ ಸ್ಕೆಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸ್ಕೆಲಾರ್ ಪ್ರಾಡಕ್ಟ್ ಡಾಟ್ ಪ್ರಾಡಕ್ಟ್. ಸ್ಕೆಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಅಂದ್ರೆ ಸಿಂಪಲ್, when you are going to multiply two vectors, when you are going to multiply two vectors, the resultant which we get scalar, that one we are going to call it as what? Scalar product or dot product ಅಂತ ಹೇಳ್ತೀವಿ. ಕ್ಲಿಯರ್? ಅರ್ಥ ಆಗಿದೆ ಅನ್ಕೊಂತೀನಿ. ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟ್ ಸ್ಕೆಲಾರ್ ಬಂದ್ರೆ ಸ್ಕೆಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್. ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟ್ ವೆಕ್ಟರ್ ಬಂದ್ರೆ ಅದನ್ನ ವೆಕ್ಟರ್ ಪ್ರಾಡಕ್ಟ್ ಅಥವಾ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಇವಾಗ ವೆಕ್ಟರ್ ಪಿ ಡಾಟ್ ವೆಕ್ಟರ್ ಕ್ಯೂ ಇಸ್ ಈಕ್ವಲ್ ಟು ಪಿ ಕ್ಯೂ ಕಾಸ್ ಥೀಟಾ ಅಲ್ವಾ? ಇದ್ರ ಮೇಲೆ ಇನ್ನೊಂದು ಡೆಫಿನೇಷನ್ ಬರೆದ್ರೆ, ಡೆಫಿನೇಷನ್ ಏನಾದ್ರು ಬರೆದ್ರೆ, ದ ಸ್ಕೆಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, ದ ಸ್ಕೆಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್, two vectors is product of magnitude of the two vectors, product of magnitude of the two vectors, magnitude of the two vectors and cosine of the angle between them, cosine of the angle between them. ಇದನ್ನೇ ನಾವು ಹೇಳ್ತೀವಿ ಸ್ಕೆಲಾರ್ ಪ್ರಾಡಕ್ಟ್ ಆಫ್ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದು ಒಂದು ವೇನ ಡಿಫೈನ್ ಮಾಡೋದು. ಅಥವಾ ದ ಸ್ಕೆಲಾರ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಫಸ್ಟ್ ವೆಕ್ಟರ್ ಅಂಡ್ ದ ಕಾಂಪೋನೆಂಟ್ ಆಫ್ ದ ಸೆಕೆಂಡ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಫಸ್ಟ್ ವೆಕ್ಟರ್. ಆತರ ಅದು ಡಿಫೈನ್ ಮಾಡೋದು. ಅಂದ್ರೆ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ಸೆಕೆಂಡ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಫಸ್ಟ್ ವೆಕ್ಟರ್ ಅಂದ್ರೆ q cos theta in the direction of q cos theta. Second vector in the direction of first vector. Second vector in the direction of first vector.
ಕ್ಲಿಯರ್ ಅಲ್ವಾ? ಮೂರು ತರ ಡಿಫೈನ್ ಮಾಡೋದು. The two vectors will multiply, resultant if you get a scalar is called scalar product or dot product. Otherwise, the scalar product of two vectors is the product of magnitude of the two vectors and cosine of the angle between them. Otherwise, we can say the product of magnitude of the two vectors or product of magnitude of the first vector and the second vector in the direction of first vector. Component of second vector in the direction of first vector is called scalar product or dot product. Clear? Next, properties of scalar product. Properties of scalar product. Properties of scalar product ಅಂತ ತಗೊಂಡಾಗ it obeys commutative law. It obeys commutative law. It obeys commutative law ಅಂದ್ರೆ ಸಿಂಪಲ್. ಎರಡು ವೆಕ್ಟರ್ ತಗೊಂಡಿನಿ, ಒಂದು ವೆಕ್ಟರ್ p ಇನ್ನೊಂದು ವೆಕ್ಟರ್ q. ವೆಕ್ಟರ್ p ಡಾಟ್ ವೆಕ್ಟರ್ q is equal to ವೆಕ್ಟರ್ q ಡಾಟ್ ವೆಕ್ಟರ್ p. This is what it obeys commutative law. Yes, it obeys commutative law. Vector p dot vector q is equal to vector q dot vector p. Simple example. ಇಲ್ಲಿ 4 ತಗೊಳ್ಳಿ, ಇಲ್ಲಿ 3 ತಗೊಳ್ಳಿ. 4 into 3 ಅಂದ್ರೆ ಎಷ್ಟು ಬರುತ್ತೆ? 12. 4 into 3 ಅಂದ್ರೆ 12. Next 3 into 4 ಅಂದ್ರೆ ಎಷ್ಟು ಬರುತ್ತೆ? 12. ಅಂದ್ರೆ it obeys commutative. Second one, it obeys distributive law. It obeys distributive law. It obeys distributive law. Distributive law ಅಂದ್ರೆ ಏನು ಬರೆಯಬಹುದು? ವೆಕ್ಟರ್ p of q plus r. ವೆಕ್ಟರ್ p of q plus r ಇದನ್ನ ಹೆಂಗ್ ಬರೆಯಬಹುದು? ವೆಕ್ಟರ್ p dot vector q plus vector p dot vector r ಅಂತ ಬರ್ಕೊಂಡು. It obeys distributive law. Clear ಅಲ್ವಾ? Yes sir, it obeys distributive law. Third one ಏನ್ ಹೇಳ್ಬೋದು ಅಂದ್ರೆ the scalar product of two parallel vectors. Scalar product of two parallel vectors. The scalar product of two parallel vectors ಅಂತ ತಗೊಂಡಾಗ two parallel vectors ಅಂದ್ರೆ ವೆಕ್ಟರ್ p dot vector q is equal to ಏನಾಗುತ್ತೆ ಅಂದ್ರೆ pq ಆಗುತ್ತೆ. The scalar product of two parallel vectors is equal to pq ಆಗುತ್ತೆ. ಯಾಕೆ pq ಆಗುತ್ತೆ ಅಂದ್ರೆ ಇಲ್ಲ ತಗೊಳ್ಳಿ, pq cos theta ಅಲ್ವಾ? pq cos theta. Parallel vectors means what? They are going to act in the same direction. When they are going to act in the same direction, what will be the angle theta? Theta will be 0. When theta will be 0, cos 0 is equal to 1. ಅಂದ್ರೆ p dot q is equal to pq ನೇ ಬರುತ್ತೆ. The scalar product of two parallel vectors is equal to the product of magnitude of the vectors. Next, fourth property ಬರ್ಕೊಂಡ್ರೆ, for example, I cap dot I cap, j cap dot j cap is equal to k cap dot k cap is equal to 1. ಓಕೆನಾ? ನಿಮ್ಗೆ ಗೊತ್ತು ಆಲ್ರೆಡಿ ಮೋಷನ್ ಇನ್ ಪ್ಲೇನ್ ಚಾಪ್ಟರ್ ಹೇಳಿರ್ತಾರೆ ವಾಟ್ ಇಸ್ ಮೀನ್ ಬೈ ಐ ಕ್ಯಾಪ್, ವಾಟ್ ಇಸ್ ಮೀನ್ ಬೈ ಜೆ ಕ್ಯಾಪ್ ಅಂಡ್ ವಾಟ್ ಇಸ್ ಮೀನ್ ಬೈ ಕೆ ಕ್ಯಾಪ್ ಅಂತ ಹೇಳಿರ್ತಾರೆ. ಐ ಕ್ಯಾಪ್ ಅಂದ್ರೆ ಈಸ್ ದ ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಯೂನಿಟ್ ವೆಕ್ಟರ್ ಅಲಾಂಗ್ ಎಕ್ಸ್ ಆಕ್ಸಿಸ್. ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಪ್ಲೇನ್ ಅಂತ ಬರ್ಕೊಂಡಾಗ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್, ಇದು ಝೆಡ್ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಡೈರೆಕ್ಷನ್ ತೋರಿಸೋದಕ್ಕೆ ನಾವೇನ್ ಮಾಡ್ತೀವಿ? ಐ ಕ್ಯಾಪ್ ಅಂತ ಬರೀತೀವಿ. ವೈ ಆಕ್ಸಿಸ್ ಡೈರೆಕ್ಷನ್ ಬರೆಯೋದಕ್ಕೆ ಜೆ ಕ್ಯಾಪ್, ಝೆಡ್ ಆಕ್ಸಿಸ್ ಕೆ ಕ್ಯಾಪ್ ಬರ್ಕೊಳ್ಳೋದಕ್ಕೆ ಕೆ ಕ್ಯಾಪ್ ಅಂತ ಬರ್ಕೊಂತೀವಿ. ಈಸ್ ದ ಯೂನಿಟ್ ವೆಕ್ಟರ್ಸ್. ಐ ಕ್ಯಾಪ್ ಅನ್ನೋದು ಯಾವಾಗಲೂ ಎಕ್ಸ್ ಆಕ್ಸಿಸ್ ಡೈರೆಕ್ಷನ್, ಜೆ ಕ್ಯಾಪ್ ಅನ್ನೋದು ವೈ ಆಕ್ಸಿಸ್, ಕೆ ಕ್ಯಾಪ್ ಅನ್ನೋದು ಝೆಡ್ ಆಕ್ಸಿಸ್. ಯೂನಿಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಒಂದು, ಬಟ್ ಡೈರೆಕ್ಷನ್ ಮಾತ್ರ ತೋರಿಸುತ್ತೆ. ಕ್ಲಿಯರ್ ಅಲ್ವಾ? ಇವಾಗ ಐ ಕ್ಯಾಪ್ ಡಾಟ್ ಐ ಕ್ಯಾಪ್, ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದ್ರೆ ಇದೇ ಡೈರೆಕ್ಷನ್ ಅಲ್ಲಿ ಎರಡು ವೆಕ್ಟರ್ ತಗೊಂಡ್ರೆ ಐ ಕ್ಯಾಪ್ ತಗೊಂಡ್ರೆ ಥೀಟಾ ಎಷ್ಟು? 0. ಸೇಮ್ ಡೈರೆಕ್ಷನ್ ಆದಾಗ ಥೀಟಾ 0. ಕಾಸ್ 0 1. ಕಾಸ್ 0 1 ಆದ್ರೆ ಐ ಕ್ಯಾಪ್ ಡಾಟ್ ಐ ಕ್ಯಾಪ್. ನೋಡಿ, ಇಲ್ಲಿ ಪಿ ಜಾಗದಲ್ಲಿ ಐ ಕ್ಯಾಪ್, ಇಲ್ಲೂ ಐ ಕ್ಯಾಪ್. ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂದ್ರೆ ಐ ಇಂಟು ಐ ಇಂಟು ಐ ಕಾಸ್ 0. ಕಾಸ್ 0 1 ಏನಾಗುತ್ತೆ? ಕಾಸ್ 0 1. ಐ ಇಂಟು ಐ ಅಂದ್ರೆ ಐ ಸ್ಕ್ವೇರ್ ವ್ಯಾಲ್ಯೂ 1 ಬರುತ್ತೆ. ಐ ಸ್ಕ್ವೇರ್ ವ್ಯಾಲ್ಯೂ 1 ಬರುತ್ತೆ. ಅದನ್ನ ಐ ಸ್ಕ್ವೇರ್ ವ್ಯಾಲ್ಯೂ 1. ಅದೇ ತರ ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಅಂದ್ರೆ ಈ ಡೈರೆಕ್ಷನ್
ಜೆ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಎರಡು ವೈ ಆಕ್ಸಿಸ್ ಅಂದ್ರೆ ಥೀಟಾ ಏನಾಗುತ್ತೆ 0 ಆಗುತ್ತೆ. ಥೀಟಾ 0 ಅಂದ್ರೆ ಕಾಸ್ 0 1 ಬರುತ್ತೆ ಮತ್ತೆ ಸೇಮ್. ಕೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಅಂದ್ರೆ ಮತ್ತೆ ಇದೇ ಡೈರೆಕ್ಷನ್ ಥೀಟಾ 0 ಆಗುತ್ತೆ. ಥೀಟಾ 0 ಅಂದ್ರೆ ಕಾಸ್ 0 ವ್ಯಾಲ್ಯೂ 1 ಬರುತ್ತೆ. ಕ್ಲಿಯರ್ ಅಲ್ವಾ? ಸೇಮ್ ಇರುತ್ತೆ. ಐ ಕ್ಯಾಪ್ ಡಾಟ್ ಜೆ ಕ್ಯಾಪ್ ಇಲ್ಲ ಜೆ ಕ್ಯಾಪ್ ಡಾಟ್ ಕೆ ಕ್ಯಾಪ್ ಇಲ್ಲ ಕೆ ಕ್ಯಾಪ್ ಡಾಟ್ ಐ ಕ್ಯಾಪ್ ಅಂತ ತಗೊಂಡಾಗ ಇದ್ರ ವ್ಯಾಲ್ಯೂ 0 ಆಗುತ್ತೆ. ಅದ್ರ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಯಾಕಂದ್ರೆ ಐ ಜೆ ಎರಡು ತಗೊಂಡಾಗ ಆಂಗಲ್ 90 ಡಿಗ್ರಿ ಬಂತು. ಎರಡು ತಗೊಂಡ ಆಂಗಲ್ ಏನಾಗುತ್ತೆ 90 ಬಂತು. ಬಟ್ ಜೆ ಕೆ ಇವೆರಡು ತಗೊಂಡು ಇವೆರಡು ಏನಾಗುತ್ತೆ 90 ಡಿಗ್ರಿ. ಇಲ್ಲ ಇದು ತಗೊಂಡ್ರೆ ಎಷ್ಟೇ ಆಗುತ್ತೆ 90 ಡಿಗ್ರಿ ಬರುತ್ತೆ. ಕಾಸ್ 90 ಏನು 0 0 ಇಂಟು ಏನು ಮಲ್ಟಿಪ್ಲೈ ಮಾಡಿದ್ರೆ 0 ನೇ ಬರುತ್ತೆ. ದಿಸ್ ಇಸ್ ವಾಟ್ properties of scalar product or dot product. In CET problems and all you should remember this. I cap dot I cap, J cap dot J cap, K cap dot K cap under 1. I cap dot J cap dot K cap and K cap dot I cap under 0. These are what properties of scalar product. This is the properties of scalar product. Clear? This is about what scalar product or dot product. आपका इतने ವೆಕ್ಟರ್ಸ್ ನ ಸ್ಕೇಲಾರ್ಸ್ ಅಂದ್ರೆ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಬಹುದು. ಸ್ಕೇಲಾರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರೋದನ್ನ ಹಿಂಗ್ ಬೇಕಾದ್ರೂ ಮಲ್ಟಿಪ್ಲೈ ಮಾಡಬಹುದು. ಅದೇ ವೆಕ್ಟರ್ಸ್ ಅಂತ ಬಂದಾಗ ಆರ್ಡಿನರಿ ಲಾಸ್ ಆಫ್ ಆಲ್ಜಿಬ್ರಾ ಯೂಸ್ ಮಾಡ್ಕೊಂಡು ಮಲ್ಟಿಪ್ಲೈ ಮಾಡಕ್ಕಾಗಲ್ಲ. ಅದಕ್ಕೆ ಎರಡು ರೂಲ್ ಇದೆ. ಒಂದು ಸ್ಕೇಲಾರ್ ಪ್ರಾಡಕ್ಟ್, ಇನ್ನೊಂದು ವೆಕ್ಟರ್ ಪ್ರಾಡಕ್ಟ್. ಸ್ಕೇಲಾರ್ ಪ್ರಾಡಕ್ಟ್ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ರಿಸಲ್ಟೆಂಟ್ ಏನಾಗಬೇಕು ಸ್ಕೇಲಾರ್ ಬರಬೇಕು, ಅವಾಗ ಸ್ಕೇಲಾರ್ ಪ್ರಾಡಕ್ಟ್. ಎರಡು ವೆಕ್ಟರ್ ನ ಮಲ್ಟಿಪ್ಲೈ ಮಾಡಿದಾಗ ರಿಸಲ್ಟೆಂಟ್ ವೆಕ್ಟರ್ ಬಂದ್ರೆ ಅದಕ್ಕೆ ವೆಕ್ಟರ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ವೆಕ್ಟರ್ ಪ್ರಾಡಕ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ನೆಕ್ಸ್ಟ್ ಚಾಪ್ಟರ್. ಇನ್ ದಿಸ್ ಚಾಪ್ಟರ್ ಐ ರಿಕ್ವೈರ್ ಓನ್ಲಿ ಸ್ಕೇಲಾರ್ ಪ್ರಾಡಕ್ಟ್. ಯಾಕಂದ್ರೆ ಈ ಚಾಪ್ಟರ್ ನಾವೇನ್ ಡಿಸ್ಕಸ್ ಮಾಡ್ತೀವಿ ವರ್ಕ್ ಅಂಡ್ ಎನರ್ಜಿ ಡಿಸ್ಕಸ್ ಮಾಡ್ತೀವಿ. ವರ್ಕ್ ಎನರ್ಜಿ ಅಂಡ್ ಪವರ್. ವರ್ಕ್ ಎನರ್ಜಿ ಪವರ್ ಈ ಮೂರನ್ನು ಡಿಸ್ಕಸ್ ಮಾಡಿದ್ರೆ ಅವೆಲ್ಲ ಏನು ಸ್ಕೇಲಾರ್ ಕ್ವಾಂಟಿಟೀಸ್. ಆಲ್ ಆರ್ ಸ್ಕೇಲಾರ್ ಕ್ವಾಂಟಿಟೀಸ್. ಅವೆಲ್ಲ ಬರ್ತಾ ಇರೋದು ಏನಂದ್ರೆ when you are going to multiply two vectors. when you are going to multiply two vectors, that's why they are going to call it as scalars ಅಂತ ಕರೀತೀವಿ. ಅದನ್ನ ಮಲ್ಟಿಪ್ಲೈ ಮಾಡೋ ಮೆಥಡ್ ನ ಸ್ಕೇಲಾರ್ ಪ್ರಾಡಕ್ಟ್ ಅಥವಾ ಡಾಟ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಕ್ಲಿಯರ್? Is it clear?